ನೀವು ಮನಸ್ಸು ಮಾಡಿದ್ರೆ ಚಿಂದಿಯಿಂದಲೇ ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸಬಹುದು. ಹೊಸದಿಲ್ಲಿಯ ಈ ಹುಡುಗ ಚಿಂದಿ ಆಯುವ ಗುಜರಿ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ದಿನಕ್ಕೆ 1 ಕೋಟಿ ರೂಪಾಯಿ ಆದಾಯ ಗಳಿಸ್ತಾನೆ. ರಜೆಯ ದಿನಗಳನ್ನು ಕಳೆದರೆ ವರ್ಷಕ್ಕೆ 300 ಕೋಟಿ ರೂಪಾಯಿಗೂ ಹೆಚ್ಚು ವಹಿವಾಟನ್ನು ಈ ಹುಡುಗ ನಡೆಸ್ತಾನೆ. ಈತನ ಹೆಸರು ಸಚಿನ್ ಅಂತ. ಸ್ಕ್ರಾಪ್ ಬಡ್ಡಿ ಎಂಬ ಸ್ಟಾರ್ಟಪ್ನ ಸಂಸ್ಥಾಪಕ ಈತ. ಅಸಂಘಟಿತ ವಲಯದ ತ್ಯಾಜ್ಯ ನಿರ್ವಹಣಾ ವಲಯದಲ್ಲಿ ತಂತ್ರಜ್ಞಾನದ ನೆರವಿನೊಂದಿಗೆ ವ್ಯವಸ್ಥಿತವಾಗಿ ಬಿಸ್ನೆಸ್ ಮಾಡ್ತಾ ಅದ್ಭುತವಾದ ಸಾಧನೆ ಮಾಡಿದ್ದಾನೆ. ಬಿಸ್ನೆಸ್ ಮಾಡಬೇಕು ಎಂದು ಬಯಸೋರಿಗೆ ಈತ ಇಂದು ದೊಡ್ಡ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿದ್ದಾನೆ. ಭಾರತದ ಸ್ಕ್ರಾಪ್ ರೀಸೈಕ್ಲಿಂಗ್ ಇಂಡಸ್ಟ್ರಿನಲ್ಲಿ ತನ್ನದೇ ಆದಂಥ ಛಾಪನ್ನು ಈ ಹುಡುಗ ಮೂಡಿಸಿದ್ದಾನೆ. ಇನ್ನೂ ಆತನಿಗೆ ಜಸ್ಟ್ 20ರ ಆಸುಪಾಸಿನ ವಯಸ್ಸು. ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಚಿನ್ ಮೊದಲಿನಿಂದಲೂ ಆಸಕ್ತಿ ಹೊಂದಿದ್ದ. ಲಂಡನ್ನ ಕ್ವೀನ್ ಮೇರಿ ಯೂನಿವರ್ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ಬಿಸಿನೆಸ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಈತ ಗಳಿಸಿದ್ದಾನೆ. ಸ್ವಚ್ಛ ಭಾರತ ಅಭಿಯಾನದಲ್ಲಿ ತನ್ನ ಕಂಪನಿ ಸಹಕರಿಸ್ತಾ ಇದೆ. ಜೊತೆಗೆ ತನಗೆ ದಿನಕ್ಕೆ 1 ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ಅಂತ ಒಂದು ಸಂದರ್ಶನದಲ್ಲಿ ಸಚಿನ್ ಹೇಳಿದ್ದಾನೆ. ಸಚಿನ್ scrapbuddy.in ಎಂಬ ವೆಬ್ ಪೋರ್ಟನ್ನು ತೆರೆದಿದ್ದಾನೆ. ದಿಲ್ಲಿ, ಹರಿಯಾಣ, ಉತ್ತರ ಪ್ರದೇಶದಲ್ಲಿ ಜನರಿಂದ ಪ್ಲಾಸ್ಟಿಕ್ಕು, ನ್ಯೂಸ್ ಪೇಪರು, ಎಲೆಕ್ಟ್ರಾನಿಕ್ಸ್ ಗುಜರಿ ವಸ್ತುಗಳನ್ನು ಆತ ಖರೀದಿಸ್ತಾರೆ. ಗುಜರಿಯ ಮೌಲ್ಯ ಕನಿಷ್ಠ 200 ರೂಪಾಯಿ ಇರಬೇಕಾಗುತ್ತೆ. ಆನ್ಲೈನ್ ಮೂಲಕ ಆರ್ಡರ್ ಕೊಟ್ಟರೆ ಸ್ಕ್ರಾಪ್ ಬಡ್ಡಿಯ ತಂಡ ಮನೆ ಬಾಗಿಲಿಗೆ ಬಂದು ಖರೀದಿಸುತ್ತೆ. ಪ್ರತಿಯಾಗಿ ಗುಜರಿ ಕೊಟ್ಟವರಿಗೆ ಹಣವನ್ನು ಕೂಡ ಕೊಡ್ತಾರೆ. ಬಾಟ್ಲಿ ಇರ್ಬೋದು, ಕೇಬಲ್ಲು, ಲೋಹಗಳು, ಪೇಪರು, ವೆಹಿಕಲ್ಲು, ಫರ್ನಿಚರು, ಗ್ಲಾಸು, ಪ್ಲಾಸ್ಟಿಕ್ ಬ್ಯಾಗ್ ಹೀಗೆ ಇತ್ಯಾದಿ ಸ್ಕ್ರಾಪ್ ಮೆಟೀರಿಯಲ್ಸ್ಗಳನ್ನು ಅವರು ಖರೀದಿಸ್ತಾರೆ. ಕೊಡುವ ದರದ ವಿವರಗಳನ್ನು ಕೂಡ ಈ ವೆಬ್ ಪೋರ್ಟ್ನಲ್ಲಿ ತಿಳಿಸಿದ್ದಾರೆ. ಉದಾಹರಣೆಗೆ ಮ್ಯಾಗಝಿನ್ಗಳ ಪೇಪರ್ಗೆ ಕೆಜಿಗೆ 13 ರೂಪಾಯಿ ಸಿಕ್ಕಿದರೆ ಇತರ ನೋಟ್ಬುಕ್ಗಳಿಗೆ 13 ರೂಪಾಯಿ, ಪ್ಲಾಸ್ಟಿಕ್ ಬಾಟಲ್ಗೆ ಕೆಜಿಗೆ 12 ರೂಪಾಯಿ ದರವನ್ನು ಇಲ್ಲಿ ಕೊಡ್ತಾರೆ. ಹಳೆಯ ಮನೆ ಅಥವಾ ಕಚೇರಿ ಕಟ್ಟಡವನ್ನು ತೆರವುಗೊಳಿಸುವವರು ಕೂಡ ತ್ಯಾಜ್ಯ ನಿರ್ವಹಣೆ ಸೇವೆಯನ್ನು ಈ ಸ್ಕ್ರಾಪ್ ಬಡ್ಡಿ ಕಂಪ್ನಿ ಕೊಡುತ್ತೆ. ಸೊಸೈಟಿ ಇರ್ಬೋದು, ಇತರ ಶಿಕ್ಷಣ ಸಂಸ್ಥೆಗಳು, ಶಾಪಿಂಗ್ ಮಾಲ್ಗಳು, ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಈ ತ್ಯಾಜ್ಯ ನಿರ್ವಹಣೆ ಕೆಲವೊಮ್ಮೆ ಸವಾಲಾಗಿ ಪರಿಣಮಿಸುತ್ತೆ. ಅಂಥ ಗ್ರಾಹಕರಿಗೆ ಕೂಡ ಸ್ಕ್ರಾಪ್ ಬಡ್ಡಿ ಸೇವೆ ಕೊಡುತ್ತೆ. ಹೀಗೆ ಸಂಗ್ರಹಿಸಿದ ಈ ಗುಜರಿ ವಸ್ತುಗಳನ್ನು ಸ್ಕ್ರಾಪ್ ಬಡ್ಡಿ ಮತ್ತೆ ಅದನ್ನು ರೀಸೈಕಲ್ ಮಾಡುತ್ತೆ. ಇದು ವೇಸ್ಟೇಜನ್ನು ಕಡಿಮೆ ಮಾಡುತ್ತೆ. ಮರುಬಳಕೆ ಕೂಡ ಇಲ್ಲಿ ಒತ್ತು ನೀಡಲಾಗುತ್ತೆ. ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ ಕೂಡ ಇದು ಈ ಉದ್ಯಮ ಸಹಕರಿಸುತ್ತೆ. ದಿಲ್ಲಿಯಲ್ಲಿ ತನ್ನದೇ ಆದ ವೇರ್ ಹೌಸನ್ನು ಸ್ಕ್ರಾಪ್ ಬಡ್ಡಿ ಹೊಂದಿದೆ. ಸಣ್ಣ ಮಟ್ಟದಲ್ಲಿ ಬಿಸ್ನೆಸ್ ಆರಂಭಿಸಿದ ಈ ಒಂದು ಘಟಕ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯಾಗಿರುವಂಥದ್ದು ನಾವು ನೋಡಿದ್ದೀವಿ. ಈಗ ದಿನಕ್ಕೆ 1 ಕೋಟಿ ರೂಪಾಯಿ ಆದಾಯ ಈ ಕಂಪನಿಗೆ ಸಿಗುತ್ತೆ. ಲಂಡನ್ನಲ್ಲಿ ಓದು ಮುಗಿಸಿ ದಿಲ್ಲಿಗೆ ಮರಳಿದ ಬಳಿಕ ಬಿಸ್ನೆಸ್ಸನ್ನು ಆರಂಭಿಸಿದೆ. ಈಗ ದುಡ್ಡು ಸಂಪಾದಿಸಲು ಹಲವಾರು ದಾರಿಗಳಿದೆ. ನಿಮ್ಮಲ್ಲಿರುವ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿದರೆ ಫ್ರೀಲಾನ್ಸ್ ಆಗಿಯೂ ದುಡಿಬಹುದು. ಹೀಗೆ ಗಳಿಸಿದ ಹಣವನ್ನು ಉಳಿತಾಯ ಮತ್ತು ಇನ್ವೆಸ್ಟ್ ಮಾಡಿ ಎನ್ನುತ್ತಾರೆ ಸಚಿನ್. ಹಾಗಾದರೆ ಜನರಿಂದ ಖರೀದಿಸುವ ಗುಜರಿಯಿಂದ ಸಚಿನ್ ಹೇಗೆ ಹಣ ಗಳಿಸ್ತಾರೆ ಅಂತ ನೋಡೋಣ. ಸಾರ್ವಜನಿಕರಿಂದ ಪಡೆಯುವ ಈ ತ್ಯಾಜ್ಯಗಳನ್ನು ಸ್ಕ್ರಾಪ್ ಬಡ್ಡಿ ಸಂಸ್ಕರಿಸಿ ಅದರಲ್ಲಿ ಸಿಗುವ ಉಪಯುಕ್ತ ವಸ್ತುಗಳನ್ನು ನಾನಾ ಇಂಡಸ್ಟ್ರಿಗಳಿಗೆ ಮಾರಾಟ ಮಾಡುತ್ತೆ. ಅದರಿಂದ ಅವರಿಗೆ ಹಣ ಸಿಗುತ್ತೆ. ಎರಡನೇದಾಗಿ ಕಂಪನಿಗಳು, ಕಾರ್ಖಾನೆಗಳ ಗುಜರಿ ವಸ್ತುಗಳ ನಿರ್ವಹಣೆಯ ಸೇವೆಗೆ ಪ್ರತಿಯಾಗಿ ನಿಗದಿತ ಶುಲ್ಕವನ್ನು ಸ್ಕ್ರಾಪ್ ಬಡ್ಡಿ ಪಡೆಯುತ್ತೆ. ಹಾಗಂತ ದಿನಕ್ಕೆ 1 ಕೋಟಿ ರೂಪಾಯಿ ಆದಾಯ ಇದ್ದರೂ ಕೂಡ ಗುಜರಿಯಲ್ಲಿ ಸಿಗುವ ಲಾಭಾಂಶ ಸ್ವಲ್ಪ ಕಡಿಮೆ ಇರುತ್ತೆ. ಹೀಗಾಗಿ ಉದ್ಯಮದಲ್ಲಿ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಆದರೆ ಅವುಗಳಿಗೆ ಅಳುಕದೆ ತಂತ್ರಜ್ಞಾನದ ನೆರವಿನೊಂದಿಗೆ ಮುಂದುವರೆದರೆ ಯಶಸ್ಸು ಸಿಗುತ್ತೆ ಅನ್ನೋದಕ್ಕೆ ಈ ಸಚಿನ್ ಅವರೇ ಉದಾಹರಣೆ. ಹಾಗಾದರೆ ಏನಿದು ಸ್ಕ್ರಾಪ್ ಬಿಸ್ನೆಸ್ಸು? ಜನರಿಂದ, ಸಂಸ್ಥೆಗಳಿಂದ ಸ್ಕ್ರಾಪ್ ಮೆಟೀರಿಯಲ್ಗಳನ್ನು ಖರೀದಿಸುವಂಥದ್ದು, ಅದನ್ನು ಸಂಸ್ಕರಿಸುವಂಥದ್ದು ಅಂದರೆ ರೀಸೈಕಲ್ ಮಾಡುವಂಥದ್ದು, ಹಾಗೂ ನಂತರ ಅದನ್ನು ಸೇಲ್ ಮಾಡುವುದೇ ಈ ಸ್ಕ್ರಾಪ್ ಬಿಸ್ನೆಸ್. ಗುಜರಿ ವಸ್ತುಗಳು ಎಲ್ಲಿ ಸಿಗುತ್ತೆ ಎಂಬ ಮಾರ್ಕೆಟ್ ರಿಸರ್ಚ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗೂ ಯಾವ ಏರಿಯಾದಲ್ಲಿ ಸ್ಕ್ರಾಪ್ ಮೆಟೀರಿಯಲ್ಗೆ ಬೇಡಿಕೆ ಇದೆ ಎಂಬುದನ್ನು ಕೂಡ ಕಂಡುಕೊಳ್ಬೇಕಾಗುತ್ತೆ. ಗುಜರಿ ವಸ್ತುಗಳ ಪೂರೈಕೆದಾರರು ಮತ್ತು ಖರೀದಿದಾರರ ಒಂದು ನೆಟ್ವರ್ಕನ್ನು ಹೊಂದುವುದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಬೇಕಾದಷ್ಟು ಸ್ಟೋರೇಜ್ ಮಾಡಬೇಕಾದಂಥ ಒಂದು ಸ್ಥಳವನ್ನು, ಆಮೇಲೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಭಾರತದಲ್ಲಿ ಪ್ರತಿ ವರ್ಷ 6 ಕೋಟಿ ಟನ್ನಿಗೂ ಹೆಚ್ಚು ತ್ಯಾಜ್ಯಗಳು ಉತ್ಪತ್ತಿ ಆಗುತ್ತೆ. ಸ್ಕ್ರಾಪ್ ವೇಸ್ಟ್ಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಜಾಸ್ತಿ ಆಗಿರುತ್ತೆ. ಯೂಶಲಿ ಸ್ಕ್ರಾಪ್ ವೈರ್ಗಳಲ್ಲಿ ಅಲ್ಯೂಮಿನಿಯಂ ಕೂಡ ಇರುತ್ತೆ. ಹಳೆಯ ಪೇಪರು, ಪ್ಲಾಸ್ಟಿಕ್ಕು, ಲೋಹಗಳು ಈ ವೇಸ್ಟ್ ವಲಯದಲ್ಲಿ ಬಿಸ್ನೆಸ್ಗೆ ಸಾಕಷ್ಟು ಅವಕಾಶಗಳಲ್ಲಿ ಸಿಗುತ್ತೆ. ಜೊತೆಗೆ ಕಾಂಪಿಟೇಷನ್ ಕೂಡ ಇಲ್ಲಿ ಸಾಕಷ್ಟು ಇದೆ. ಇವೆಲ್ಲವನ್ನು ಎದುರಿಸಿದ್ರೆ ಬಿಸ್ನೆಸ್ಸಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.